To all moms, honestly, are we tired of taking care of the baby? Welcome to the postpartum series, part 6. ಭಾಳಷ್ಟು ಸಲ ನನಗೆ ಅಳು ಬಂದಾಗ ನನಗೆ ಆಗ್ತಾನೇ ಇಲ್ಲ, ತುಂಬ ಓವರ್ವೆಲ್ಮಿಂಗ್ ಫೀಲ್ ಆಗ್ತಾ ಇದ್ದಾಗ ನನಗೆ ನಾನು ಕೇಳೋ ಕ್ವೆಶನ್ ಒಂದೇ: ಆಮ್ ಐ ಹಾನೆಸ್ಟ್ಲಿ ಟೈರ್ಡ್ ಆಫ್ ಟೇಕಿಂಗ್ ಕೇರ್ ಆಫ್ ದಿ ಬೇಬಿ? ಮೈ ಇನ್ನರ್ ವಾಯ್ಸ್ ವಿಲ್ ಬಿ ಲೈಕ್, ಡೆಫಿನೆಟ್ಲಿ ನಾಟ್. ಇಟ್ಸ್ ಪ್ಯೂರ್ಲಿ ಬಿಕಾಸ್ ಆಫ್ ದ ಓವರ್ಲೋಡ್ ಐ ಆಮ್ ಫೀಲಿಂಗ್ ದಿಸ್ ವೇ ಅಂತ ಅನಿಸುತ್ತೆ. ಒಬ್ಬ ವ್ಯಕ್ತಿ ಫ್ರಮ್ ಪಾಸ್ಟ್ 10 months ಕರೆಕ್ಟಾಗಿ ನಿದ್ದೆನೂ ಮಾಡಿದೆ, 24/7 ವರ್ಕ್ ಮೋಡಲ್ಲೇ ಇದ್ದಾನೆ, ವಿತೌಟ್ ಪಾಸ್ ಆ್ಯಂಡ್ ರೆಸ್ಟ್ ಅಂದರೆ ಡೆಫಿನೆಟ್ಲಿ ಓವರ್ವೆಲ್ಮಿಂಗ್ ಫೀಲ್ ಬಂದೇ ಬರುತ್ತೆ. ಇದೇ ಸಿಚುಯೇಷನ್ನು ಬೇರೆ ವರ್ಕಿಂಗ್ ಜಾಬ್ ಆಫೀಸಲ್ಲಿ ವರ್ಕ್ ಮಾಡೋ ಥರ ಇದ್ದಿದ್ರೆ ಐ ಗೆಸ್ ಇಷ್ಟೊತ್ತಿಗೆ ಐ ವುಡ್ ಹ್ಯಾವ್ ಆಲ್ರೆಡಿ ರಿಸೈನ್ಡ್ ಇಟ್. ಬಟ್ ಇಲ್ಲಿ ವಿ ಡೋಂಟ್ ಹ್ಯಾವ್ ಎ ಚಾಯ್ಸ್. ವಿ ಹ್ಯಾವ್ ಟು ಶೋ ಅಪ್ ಎವ್ರಿ ಸಿಂಗಲ್ ಡೇ, no matter what, whether we have slept or not, whether we are tired today or whether we are happy, we are sad, we are sick, it doesn't matter. We have to show up. ಇಲ್ಲೇ ಇರೋದು ಕ್ಯಾಚ್ ನೋಡಿ. ಇದೇ ರೀತಿ ಎವ್ರಿ ಸಿಂಗಲ್ ಡೇ ನಾನ್ ಸ್ಟಾಪ್ ಆಗಿ ಶೋಪ್ ಆಗಿ ಪೈಲಪ್ ಆಗಿ ಒಂದು ದಿನ ಬಸ್ಟ್ ಔಟ್ ಆಗಿ ಔಟ್ ಆಫ್ ಕಂಟ್ರೋಲ್ ಹೋಗಿ ಅಳೋಕ್ಕೆ ಶುರು ಮಾಡಿಬಿಡ್ತೀವಿ. So moms, next time when you feel overwhelming, take a pause, give a baby to someone else and feel yourself for 10 minutes. Instead of thinking like ಯಾಕೆ ಇವತ್ತು ಇಷ್ಟೊಂದು ಕ್ಲಿಂಗಿ ಆಗಿದ್ದಾನೆ ಅನಿಸೋ ನಿಮಗೆ, ಅದೇ 10 minutes ಬ್ರೇಕ್ ತೊಗೊಂಡ್ರೆ ಅಯ್ಯೋ ನನ್ನ ಮುದ್ದು ಅಂತ ಮತ್ತೆ ನಿಮ್ಮ ಮೂಡ್ ಚೇಂಜ್. ನನ್ನ ಮಗನಿಗೆ ತುಂಬ ಕೋಲ್ಡ್ ಆಗಿದೆ, ಸೊ ಹಾಗಾಗಿ ಜಾಯಿಕಾಯಿನ ಬ್ರೆಸ್ಟ್ ಮಿಲ್ಕಲ್ಲಿ ತೆಗೆದು ಅದಕ್ಕೆ 1 ಡ್ರಾಪ್ ಜೇನುತುಪ್ಪ ಹಾಕಿ ನಾನು ಅವನಿಗೆ ಬೆಳಗ್ಗೆ ಸಂಜೆ ಕೊಡ್ತೇನೆ. ಅದಕ್ಕೆ ಕ್ಯಾರಮ್ ಸೀಡ್ಸ್ ಬೆಳ್ಳುಳ್ಳಿನ ಹೀಗೆ ಫ್ರೈ ಮಾಡಿ ಪೋಟ್ಲಿ ಮಾಡಿ ಚೆಸ್ಟಲ್ಲಿ ಇಟ್ಟರೆ ನೋಸ್ ಕಂಜೆಷನ್